ವೀಕ್ಷಕರೇ ನಮಸ್ಕಾರ. ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ. ಹಾಗೂ ಬನ್ನಿ, ವೆಲ್ಕಮ್ ಟು ತಾನ್ಸೈನ್ ಹೋಟೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಖಂಡಿತವಾಗಲೂ ಈ ಥರ ಒಂದು ಹೋಟೆಲನ್ನು ನಾನು ಮೊಟ್ಟ ಮೊದಲನೇ ಸರಿ ನೋಡ್ತಾ ಇದ್ದೀನಿ, ಅದು ಹೈದರಾಬಾದ್ನಲ್ಲಿ. ವೀಕ್ಷಕರೇ, ನೀವೇನಾದರೂ ಹೈದರಾಬಾದಿಗೆ ಬಂದಿದ್ದರೆ ಅಥವಾ ನೆಕ್ಸ್ಟ್ ಟೈಮ್ ಏನಾದರೂ ಬರಬೇಕು ಅಂದ್ಕೊಂಡಿದ್ರೆ, ಪ್ರೆಸ್ಟೀಜ್ ಗ್ರೂಪ್ ಆಫ್ ಕಂಪನಿಯಲ್ಲಿರುವಂತಹ ಈ ತಾನ್ಸೈನ್ ಹೋಟೆಲ್ ಅಂತ ಹೇಳಿ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಸೂಫಿ ಸಂತರ ಜಾಯಮಾನದಿಂದನೂ ಮಾಡ್ಕೊಂಡು ಬಂದಿರೋಂಥ ಹೋಟೆಲು. ಇಲ್ಲಿ ಪ್ರತಿಯೊಂದೂ ವಿಶೇಷವಾಗಿದೆ. ಗೋಡೆ ಮೇಲೆ ಅಕ್ಷರಗಳನ್ನು ನೋಡಿ ಹೇಗಿದೆ ಅಂದರೆ, ಹಾಗೆಯೇ ಇಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ ನೋಡಿ, ತಾನ್ಸೇನ್ ಈ ಸೂಫಿ ಅಂತ ಹೇಳಿ. ಇದು ಸೂಫಿಯವರು ಮಾಡಿರುವಂಥ ಹೋಟೆಲ್ಲು. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಒಳಗಡೆ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ. ನೋಡ್ತಾ ಇರೋಬೋದು ನೀವು, ಮೇಲ್ಗಡೆ ಇರೋವಂಥ ಒಂದು ಡಿಸೈನ್ ಆಗಿರಲಿ, ಆ ಲೈಟಿಂಗ್ ಆಗಿರಲಿ. ವೀಕ್ಷಕರೇ, ತುಂಬಾ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾರೆ. ತುಂಬ ಡೀಸೆಂಟಾಗಿದೆ, ಕ್ಲೀನ್ ಅಂತೂ ಹೈಜೀನಲ್ಲಿದೆ. ವೀಕ್ಷಕರೇ, ಖಂಡಿತ ನಾವಂತರೂ ಫಸ್ಟ್ ಟೈಮು ನಾನು ಎಂಜಾಯ್ ಮಾಡಿದ್ದು. ನೀವು ಕೂಡ ಮಾಡಿರ್ಬೋದು ಅಥವಾ ಮಾಡದೇ ಇರ್ಬೋದು. ಖಂಡಿತ ಯಾರಾದರೂ ಈ ಥರ ಒಂದು ಹೋಟೆಲ್ಗೆ ಹೋಗ್ಬೇಕಂದ್ರೆ ನಾನು ಸಜೆಸ್ಟ್ ಮಾಡ್ತಾಯಿದ್ದೀನಿ, ಈ ತಾನ್ಸೈನ್ ಹೋಟೆಲ್ಗೆ ಮಿಸ್ ಮಾಡ್ದೇ ಹೋಗಿ ವೀಕ್ಷಕರೇ. ಹೈದರಾಬಾದ್ನಲ್ಲಿ ಇನ್ನು ನೋಡ್ತಿರ್ಬೋದು ನೀವು, ಗೋಡೆ ಮೇಲಿರುವ ಡಿಸೈನು. ಆಮೇಲೆ ಇಲ್ಲಿ ಗಮನಿಸಿ ನೀವು, ಪ್ರತಿಯೊಂದು ಗೋಡೆ ಮೇಲೂ ಚಿಕ್ಕ ಚಿಕ್ಕ ಅಕ್ಷರಗಳನ್ನ ಬರೆದಿದ್ದಾರೆ ಹಿಂದಿಯಲ್ಲಿ. ಹಾಗೆ ನೋಡ್ತಾ ಇರಿ, ಈ ನೀರನ್ನು ಯಾವ ಥರ ಮಾಡಿದ್ದಾರೆ ಅಂದರೆ ಫ್ರೆಶ್ ಇದೆ ವಾಟ್ರು. ವೀಕ್ಷಕರೇ, ಏನು ನೋಡೋಂಥ ಹೋಟೆಲೇ, ಮತ್ತು ಅದ್ಭುತವಾದಂಥದ್ದಿದೆ. ಖಂಡಿತ ನೀವು ಕೂಡ ಮರಿಬಾರ್ದು ಇದನ್ನು. ಯಾವಾಗಾದರೂ ಒಂದು ಸರಿ ಹೋದರೆ ನೋಡ್ಕೊಂಡು ಬನ್ನಿ. ಲಕ್ಸರಿ ಆಗಿದೆ ನೋಡಿ, ಒಂದು ಟೇಬಲಿಂದ ಹಿಡಿದು ಫುಲ್ ಇತ್ತು. ನಾನೇ ಎಲ್ಲ ಜನ ಖಾಲಿ ಆದಮೇಲೆ ಇದನ್ನು ವೀಡಿಯೋ ಮಾಡಿದ್ದು. ಗಮನಿಸ್ತಿರ್ಬೋದು ನೀವು, ಅಲ್ಲಿ ಗೋಡೆ ಮೇಲೆ ಕೂಡ ಚಿಕ್ಕ ಚಿಕ್ಕ ಅಕ್ಷರದಲ್ಲಿ ಅಕ್ಷರಗಳನ್ನು ಬರೆದಿದ್ದಾರೆ, ಅದು ಹಿಂದಿ ಲಿಪಿಗಳಲ್ಲಿದ್ದಾವೆ. ಹಾಗೆ ಇಲ್ಲಿ ವಾಲ್ ಮೇಲೆ ಒಂದು ಡಿಸೈನ್ ಇದೆ, ಅದು ಉರ್ದು ಅಕ್ಷರಲ್ಲಿ. ವೀಕ್ಷಕರೇ, ಒಂದು ತಾನ್ಸೈನ್ ಅಂತ ಬರೆದಿದ್ದಾರೆ. ಇದು ಕೂಡ ಒಂದು ಅಕ್ಷರ, ಬಟ್ ಅದು ನೋಡಿ ಎಷ್ಟು ಡಿಸೈನ್ ಆಗಿ ಅದರಲ್ಲೇ ಒಂದು ಚಿತ್ರ ಮಾಡಿದವ್ರ ಥರ ಮಾಡಿದ್ದಾರೆ. ಖಂಡಿತವಾಗಲೂ ನನಗಂತೂ ತುಂಬ ಇಷ್ಟ ಆಯಿತು. ಯಾಕಂದರೆ ಮೊಟ್ಟ ಮೊದಲನೇ ಸರಿ ನಾವು ಇವನ್ನೆಲ್ಲ ನೋಡ್ತಾ ಇರೋದು. ಆಮೇಲೆ ಈ ನೀರಲ್ಲಿ ಹೋಗ್ತಾ ಇರೋ ಆ ಡಿಸೈನು ತುಂಬ ಚೆನ್ನಾಗಿತ್ತು ವೀಕ್ಷಕರೇ. ಹಾಗೆಯೇ ಇನ್ನು ಪ್ರತಿಯೊಂದು ಡ್ರಿಂಕ್ಸಿಂದ ಹಿಡಿದು ವೆಜ್ಜು ನಾನ್ ವೆಜ್ಜು ಎಲ್ಲ ಥರದಂಥ ಅಡುಗೆ ಸಿಗುತ್ತೆ. ಇದು ಕೂಡ ಒಂದು ಉರ್ದು ಅಕ್ಷರ ಆಗಿರುತ್ತದೆ, ಅಂದರೆ ಸೋಫಿಯವ್ರದ್ದು. ಉರ್ದು ಅಂದರೆ ಪ್ಯೂರು ಮುಸ್ಲಿಮ್ ಉರ್ದು ಬರೋದಲ್ಲ, ಇದು ಸೋಫಿಯವರು ಬರೋಂಥದ್ದು. ನೋಡ್ತಿರ್ಬೋದು, ಈ ನೀರೊಳಗಡೆ ಇರುವ ಲೈಟಿಂಗ್ಸು, ಆ ಡಿಸೈನು ತುಂಬ ಚೆನ್ನಾಗಿತ್ತು. ಇಂದಿದು ಮಿನಿ ಬಾರ್ ಸ್ಟ್ಯಾಂಡಿಂಗ್, ಅಲ್ಲೇ ಡ್ರಿಂಕ್ಸ್ ಮಾಡೋರು ಮಾಡ್ತಾರೆ. ಆ್ಯಂಡ್ ಇಲ್ಲಿ ಸಪ್ರೇಟಾಗಿ ಏನಿದೆ ಅಂತಂದರೆ, ಒಂದು ಡಿಸ್ಪ್ಲೇ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಒಬ್ಬರು ಸಿಂಗರ್ ಇರ್ತಾರೆ, ಅವರು ಸಿಂಗಿಂಗ್ ಮಾಡ್ತಾರೆ. ತುಂಬ ಚೆನ್ನಾಗಿ ಎಲ್ಲರಿಗೂ ಕಂಪ್ನಿ ಕೊಡ್ತಿದ್ರು ವೀಕ್ಷಕರೇ. ಹಾಗೆಯೇ ನೋಡ್ತಿರ್ಬೋದು ನೀವು, ಇಲ್ಲಿ ಕೆಲವು ಜನ ಹೋದರು. ನಾನೇ ಸುಮಾರು ಜನ ಇದ್ದಾಗ ವೀಡಿಯೋ ಮಾಡೋಕ್ಕೆ ಮುಜುಗರ ಮಾಡಿಕೊಂಡೆ. ಎಲ್ಲರೂ ಹೋದ್ಮೇಲೆ ಮಾಡಿದೆ. ಖಂಡಿತವಾಗ್ಲೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಸರ್ವಿಸ್ ಮಾತ್ರ ಚೆನ್ನಾಗಿತ್ತು. ಸೆಫ್ಗಳಂತೂ ನೋಡ್ತಿರ್ಬೋದು ವೀಕ್ಷಕರೇ ನೀವು, ಇಲ್ಲಿ ತುಂಬ 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 ಡಿಫ್ರೆಂಟ್ ಡಿಶಸ್ನ ಕಲ್ತಿರೋವಂಥ ಇಂಟರ್ನ್ಯಾಷನಲ್ ಶೆಫ್ಗಳಂತಲೇ ಹೇಳ್ಬೋದು. ಇವರಿಗೆ ಯಾವ ಐಟಮ್ಸ್ ಕೂಡ ಬರೋದಿಲ್ಲ ಅಂತ ಅನ್ನೋದಿಲ್ಲ, ಎಲ್ಲ ಥರದ್ದು ಮಾಡಿಕೊಡ್ತಾರೆ. ಹಾಗೆ ನನಗೆ ಇದೊಂದು ಲೈಕ್ ಭಾಳ ಆಯಿತು. ಬೇಕೆಂದರೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೇನೆ ಯಾವ ಥರ ಅಲ್ಲಿ ಮ್ಯೂಸಿಕ್ ಪ್ಲೇ ಮಾಡ್ತಾರೆ ಅಂತ ಹೇಳಿ. ಒಬ್ಬ ಮನುಷ್ಯ ಅದರ ಮಧ್ಯೆ ಕೂತ್ಕೊಂಡು ಚೆನ್ನಾಗಿ ಹಾಡಿ ಎಲ್ಲರನ್ನೂ ಹೊಗಳ್ತಾರೆ. ಹಾಗೆ ಇಲ್ಲಿ ಯಾರು ಪಾರ್ಟಿಗೆ ಅಥವಾ ಸ್ಪೆಷಲಿ ಬರ್ತ್ಡೇ ಇದ್ದವ್ರಿಗೆ ಅವ್ರಿಗೆ ವಿಶಸ್ ಕೂಡ ತಿಳಿಸ್ತಾರೆ. ತುಂಬ ಚೆನ್ನಾಗಿದೆ. ಎನಿವೇ ಯಾರೇ ಆಗಲಿ ಒಂದು ಸಾರಿ ಆದರೂ ಇಲ್ಲಿ ಹೋದವರು ಮಿಸ್ ಮಾಡ್ದೇ ಈ ಹೋಟೆಲ್ಗೆ ವಿಸಿಟ್ ಮಾಡಲೇಬೇಕಂತ ನನ್ನ ಅನಿಸಿಕೆ.